ಓಕೆ, ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ನಾನೊಂದು ಹೊಸ ವೆಬ್ಸೈಟ್ ಇಂದ ಆರ್ಡರ್ ಮಾಡಿರುವಂತ ಕೆಲವೊಂದು ಗ್ಯಾಜೆಟ್ಗಳು ಮತ್ತು ಕೆಲವೊಂದು ಆಕ್ಸೆಸರೀಸ್ ಇದೆ. ಇದನ್ನ ಡಿಯೋಡ್ಯಾಪ್ ವೆಬ್ಸೈಟ್ ಇಂದ ನಾನು ಆರ್ಡರ್ ಮಾಡಿದ್ದು. ಈ ಬಾಕ್ಸ್ಗೆ ಬರೀ 2,500 ರೂಪಾಯಿ ಆಯ್ತು. ಆಯ್ತಾ, 2,500 ರೂಪಾಯಿಗೆ ಇಷ್ಟೆಲ್ಲ ಗ್ಯಾಜೆಟ್ಗಳು ಸಿಗ್ತಾ ಇದೆ. ಹೈ ಅನಿಸೋದು ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಇದನ್ನ ಅನ್ಬಾಕ್ಸ್ ಮಾಡ್ತೀನಿ. ಇದರೊಳಗಡೆ ಇರುವಂತ ಗ್ಯಾಜೆಟ್ಗಳನ್ನ ನಿಮಗೆ ತೋರಿಸ್ತೀನಿ. ಎಷ್ಟು ಲಾಂಚ್ ಆಗಿದೆ, ಪರ್ಚೇಸ್ ಮಾಡ್ಬೋದಾ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಗಮನಿಸ್ತಾ ಇದ್ದೀರಾ, ಈ ಒಂದು ಬಾಕ್ಸ್ ಆಕ್ಚುಲಿ ಇಷ್ಟು ದೊಡ್ಡದಾಗಿದೆ. ಹೆವಿ ವೆಯ್ಟ್ ಇದೆ ಗುರು. ಒಂದು ಲೆವೆಲ್ಗೆ 2,500 ರೂಪಾಯಿಗೆ ಏನೆಲ್ಲ ಸಿಗುತ್ತೆ ನೋಡ್ತೀರಾ. ಸೊ ವೋವ್, ಗ್ಲಾಸ್ ಐಟಮ್ ಎಲ್ಲ ಇದೆ. ಗ್ಲಾಸ್ ಐಟಮ್ ಎಲ್ಲ ಕೆಳಗೆ ಬಿದ್ದೋಗ್ತಾ ಇದೆ. ಲಿಟ್ರಲಿ ಓ ಮೈ ಗಾಡ್, ಇಷ್ಟು ಪ್ರಾಡಕ್ಟನ್ನು 2,500 ರೂಪಾಯಿಗೆ ಆರ್ಡರ್ ಮಾಡಿರೋದು. ಸೊ ಒಂದೊಂದಾಗಿ ಎಲ್ಲದೂ ನಾನು ನಿಮಗೆ ತೋರಿಸ್ಕೊಂಬರ್ತೀನಿ. ಸೊ ಮೊದಲನೇದಾಗಿ ಸ್ವಲ್ಪ ಗ್ಲಾಸನ್ನು ಫಸ್ಟ್ ತೋರಿಸ್ಬಿಟ್ಟು ನಾನು ನಿಮಗೆ ಸೈಡ್ಗೆ ಇಟ್ಬಿಡ್ತೀನಿ. ನೋಡ್ತಾ ಇದ್ರೆ ಟೋಟಲ್ 6 ಗ್ಲಾಸ್ ಇದೆ. ಆಯಿತಾ, 2 ಕೆಳಗೆಲ್ಲ ಬಿದ್ದೋಗಿದೆ, ಎಲ್ಲಿ ಅಂತ ಗೊತ್ತಿಲ್ಲ. ಓ ಮೈ ಗಾಡ್, ಟೋಟಲ್ 6 ಗ್ಲಾಸ್ ಎಷ್ಟಿರ್ಬೋದು ಗೆಸ್ ಮಾಡಿ ನೋಡೋಣ ಪ್ರೈಸ್ ಇದಕ್ಕೆ. ಸೊ ಈ 6 ಗ್ಲಾಸ್ಗಳಿಗೆ 65 ರೂಪಾಯಿ. ಲಿಟ್ರಲಿ ನಂಗೆ ಲೋಕಲ್ ಶಾಪ್ಗೆ ಹೋದರೆ ಇನ್ನೂ ಜಾಸ್ತಿ ಹೇಳ್ತಾರ ಅಂತ ಗೊತ್ತಿಲ್ಲ ನನಗೆ. ನೀವು ಕಾಮೆಂಟ್ ಮಾಡಿ. 6 ಗ್ಲಾಸಿಗೆ 65 ರೂಪಾಯಿ ಕೊಡಬಹುದಾ? ಇದು ಒಂಥರ ಜಾಮೂನ್ ಗ್ಲಾಸ್. ಆಯಿತಾ, ಸಣ್ಣದಾಗಿ ನೆಂಟರು ಬಂದರೆ ಮನೆಗೆ ಕೊಡೋದಕ್ಕೆ ನಂಗೆ ಅನ್ನಿಸ್ತಂಗೆ ಚೆನ್ನಾಗಿದೆ. ಸೊ 65 ರೂಪಾಯಿ. ಇದಾದ ನಂತರ ಒಂದು ಮೌಸ್ ಪ್ಯಾಡ್ ಇದೆ. ಇದರ ಕ್ವಾಲಿಟಿ ಅಷ್ಟಕ್ಕಷ್ಟೇ ಅಂತ ಅನ್ನಿಸ್ತು ನನಗೆ. ಎಷ್ಟು ರೂಪಾಯಿ ಕೊಟ್ಟಿರ್ಬೋದು ಈ ಮೌಸ್ ಪ್ಯಾಡಿಗೆ? ಕಾಮೆಂಟ್ ಮಾಡಿ ನೋಡೋಣ. ಮೌಸ್ ಪ್ಯಾಡು ಪರವಾಗಿಲ್ಲ, ತುಂಬ ಸಣ್ಣದು. ನನ್ನ ಕೈ ಸೈಜಿಗಂತೂ ಆಗಲ್ಲ ಇದು. ನಾನು ಹೆವಿ ಸೆನ್ಸಿಟಿವಿಟಿಯನ್ನು ಕಡಿಮೆ ಇಟ್ಕೋತೀನಿ. ಸೊ ಅದರಿಂದ ಇಷ್ಟಿಷ್ಟು ಯೂಸ್ ಮಾಡೋದು ನಾನು ಮೌಸ್ ಪ್ಯಾಡ್ನ. ಸೊ ಪರವಾಗಿಲ್ಲ ಅಂತೀನಿ. ಇದರ ಬೆಲೆ ಬಂದ್ಬಿಟ್ಟು 21 ರೂಪಾಯಿ. 21 ರೂಪಾಯಿಗೆ ನಿಮಗೆ ಒಂದು ಮೌಸ್ ಪ್ಯಾಡ್ ಸಿಗುತ್ತೆ. ಸೊ ನಾಟ್ ಬ್ಯಾಡ್. ಇದಾದ ನಂತರ ಒಂದು ಏನಿದು ನ್ಯೂ ನೋವಾ. ಇದನ್ನು ನಾನು ಎಷ್ಟು ರೂಪಾಯಿಗೆ ಆರ್ಡ್ರ್ ಮಾಡಿರೋದು? 114 ರೂಪಾಯಿಗೆ ನಮಗೆ ಈ ಒಂದು ಹೇರ್ ಡ್ರೈಯರು. ಯಪ್ಪ ದೇವ್ರೆ, ನನಗೆ ಯೂಸ್ ಮಾಡೋಕ್ಕೆ ಭಯ ಆಗ್ತಾ ಇದೆ. ಗೊತ್ತಿಲ್ಲ ಯಾವಾಗ ಹಾಳಾಗತ್ತೆ ಅಂತ. ಕೇಬಲ್ ಎಲ್ಲ ತುಂಬ ಅಂದರೆ ತುಂಬ ಡೆಲಿಕೇಟ್ ಇದೆ. ಆಯಿತಾ, ಏನೂ ಇಲ್ಲ, ಹಿಂಗೆ ಹೇಳಿದ್ರೆ ಹೊರಗೆ ಬಂದುಬಿಡುತ್ತೆ ನಾನು ಜೋರಾಗಿ ಒಂದು ಸ್ವಲ್ಪ. ಸೊ ಆನ್ ಆಗುತ್ತೆ ಅಲ್ವಾ ಗೊತ್ತಿಲ್ಲ. ಸೊ ಟ್ರೈ ಮಾಡಿಬಿಡೋಣ. ನಾಟ್ ಬ್ಯಾಡ್ ಗುರು. ಬಿಸಿ ಗಾಳಿನೂ ಬರ್ತಾ ಇದೆ. ಪ್ರೆಷರ್ ಇಲ್ಲ, ಫೋರ್ಸ್ ಇಲ್ಲ. ಆದರೆ ನಾಟ್ ಬ್ಯಾಡ್. ಫೋರ್ಸ್ ಇಲ್ಲ, ಗಾಳಿ ಅಷ್ಟೊಂದು ಜಾಸ್ತಿ ಬರಲ್ಲ, ಬಟ್ ಕೆಲಸ ಮಾಡ್ತಾ ಇದೆಯಲ್ಲ. ಈ ಪ್ರೈಸ್ ರೇಂಜಿಗೆ 114 ರೂಪಾಯಿಗೆ ನಂಗೆ ಅನ್ನಿಸ್ದಂಗೆ ಆರಾಮಾಗಿ ಪ್ರಿಫರ್ ಮಾಡ್ಬೋದು ಅಂತ ಅನಿಸುತ್ತೆ. ಯೂಶ್ವಲಿ ಇದನ್ನೆಲ್ಲ ಚೈನಾದಿಂದ ಇಂಪೋರ್ಟ್ ಮಾಡಿರ್ತಾರೆ. ಆಯಿತಾ, ಸೊ ಇಲ್ಲಿ ಹೆವಿ ಕಡಿಮೆಗೆ ಸೇಲ್ ಮಾಡ್ತಾರೆ. ನಂಗೆ ಅನ್ನಿಸ್ದಂಗೆ ಚೈನಾದಲ್ಲಿ 20-30 ರೂಪಾಯಿಗೆ ಮ್ಯಾನುಫ್ಯಾಕ್ಚರ್ ಆಗಿರುತ್ತಾ ಅಂತ. ಯಪ್ಪ, 114 ರೂಪಾಯಿಗೆ ನಂಗೆ ಅನ್ನಿಸ್ದಂಗೆ ವರ್ತ್ ಇರಬಹುದು, ಬಟ್ ಅಷ್ಟೊಂದು ಎಫೆಕ್ಟಿವ್ ಆಗಿಲ್ಲ. ಆಯಿತಾ, ದೊಡ್ಡದೆಲ್ಲ ಹೆವಿ ಗಾಳಿ ಬರುತ್ತೆ. ಇದು ಅಷ್ಟೊಂದು ಫೋರ್ಸ್ ಇಲ್ಲ, ಅದನ್ನು ನಾವು ತಲೆ ಇಟ್ಕೊಬೇಕಾಗುತ್ತೆ. ಇನ್ನು ಇದಾದ ನಂತರ ಒಂದು ಚಾಕು ಇದೆ. ಈ ಚಾಕುಗೆ ಎಷ್ಟು ರೂಪಾಯಿ ಇರ್ಬೋದು? 8.5 ರೂಪಾಯಿ. ನಾನೊಂದು ತರಿಸಿದ್ದೀನಿ ನಟರಾಜ ಚಾಕು. ಇದು ಆ್ಯಕ್ಚುಲಿ ಏನೊಂದು 50 ರೂಪಾಯಿ ಇರ್ಬೋದು ಅಂತ, 50-60 ಇರಬೇಕಿದು. ಕ್ವಾಲಿಟಿ ಈ ನಟರಾಜ ಅಷ್ಟಿಲ್ಲ ಅಂದ್ರೂ ಬ್ಲೇಡೆಲ್ಲ ಅಷ್ಟೇ ಶಾರ್ಪ್ ಆಗಿದೆ ಗುರು. 8.5 ರೂಪಾಯಿ, ಈ ಕಡೆ 40-50 ರೂಪಾಯಿನ ಚಾಕು ನೋಡಿ ಡಿಫ್ರೆನ್ಸು. ಆ್ಯಕ್ಚುಲಿ ಚೆನ್ನಾಗಿದೆ. ಈ ಬಿಲ್ಡೆಲ್ಲ ಪ್ಲಾಸ್ಟಿಕ್ ಬಿಲ್ಡೆಲ್ಲ ಮೋಲ್ಡ್ ಅಷ್ಟೊಂದು ಕ್ವಾಲಿಟಿ ಇಲ್ಲ ಅನ್ನೋದೊಂದು ಬಿಟ್ಟರೆ ಚಾಕು ಅನ್ಬಾಕ್ಸ್ ಮಾಡೋದಕ್ಕೆಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು. 8.5 ರೂಪಾಯಿ ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಇದಾದ ನಂತರ ಒಂದು ಟೇಪು. ಸೊ ಮೆಜರಿಂಗ್ ಟೇಪ್. ಆಯಿತಾ, ಸೊ ಈ ಮೆಜರಿಂಗ್ ಟೇಪಲ್ಲಿ ನಾವು ಇಲ್ಲಿ ಹೋಲ್ಡ್ ಮಾಡೋಕ್ಕೆಲ್ಲ ಕೊಟ್ಟಿಲ್ಲ ಒಂದು ಬಟನ್ನ. ಯೂಶ್ವಲಿ ಮೆಜರಿಂಗ್ ಟೇಪಲ್ಲಿ ನಾವು ಹಿಂಗೆ ಬಿಟ್ಬಿಟ್ಟು ಇಲ್ಲಿ ನಾವು ಸ್ಲೈಡ್ ಮಾಡೋದು ಬರುತ್ತೆ. ಹಿಂಗೆ ಸ್ಲೈಡ್ ಮಾಡಿದ್ರೆ ಹಂಗೆ ನಿಂತ್ಕೊಳ್ಳುತ್ತೆ ಅದು. ಆಯಿತಾ, ಸೊ ಅದಿಲ್ಲ ಬಿಟ್ಟರೆ ಉಳಿದಿದ್ದೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ಆಯಿತಾ, ಸೊ ಕ್ವಾಲಿಟಿ ಕೂಡ ಆ್ಯಕ್ಚುಲಿ ಚೆನ್ನಾಗಿದೆ. ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದರ ಬೆಲೆ ಬಂದ್ಬಿಟ್ಟು 84 ರೂಪಾಯಿ. ನಾರ್ಮಲ್ ಟೇಪ್ ಬೆಲೆ ನಂಗೆ ಅನ್ನಿಸ್ತಂಗೆ 250-200 ಬಾಷಿಂದೆಲ್ಲ ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು. ಇನ್ನು 300 ಯೂಶಲಿ 200-250 ಇರ್ಬೋದೇನೋ, ಇನ್ನೂ ಕಡಿಮೆ ಆದರೂ ಆಗ್ಬೋದು.
₹84 ನಂಗೆ ಅನ್ನಿಸ್ದಂಗೆ ಓಕೆ ಅಂತೀನಿ. ಬಟ್ ಅದೊಂದು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನಾವು ಒಂದು ಹಿಂಗೆ ಇಟ್ಬಿಟ್ಟು ನಿಲ್ಲಿಸೋ ಥರ, ಹಿಂಗೆ ನಿಂತ್ಕೊಳ್ಳೋ ಥರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ₹84 ಒಂದು ಒಳ್ಳೆಯ ಗ್ಯಾಜೆಟ್ ಅಂತ ಪರ್ಸನಲಿ ಅನ್ನಿಸ್ತಾ ಇದೆ. ಇನ್ನು ಇದಾದ ನಂತರ ಪೆನ್ಸ್ಗಳು, ಟೆಕ್ನಿಕಲ್ ಗ್ಯಾಜೆಟ್ಗಳು ಸಹ ಬರ್ತವೆ. ಅದನ್ನು ಸ್ವಲ್ಪ ಕೊನೆಗೆ ಇಟ್ಟಿದ್ದೀನಿ ನಾನು. ಇದರೊಳಗಡೆ ಎಷ್ಟು ಪೆನ್ ಇದೆ ಗೊತ್ತಿಲ್ಲ. ಒಟ್ಟಿಗೆ ₹50 ಮೋಸ್ಟ್ಲಿ ಒಂದು 30 ಇರ್ಬೋದಾ ಅಂತ, 20 ಇರ್ಬೋದು ನಂಗೆ ಅನ್ನಿಸ್ದಂಗೆ. ಒಂದು 20 ಪೆನ್ ಬರ್ತವೆ. ಹತ್ತುತ್ತಾ ಇಲ್ವೋ ಗೊತ್ತಿಲ್ಲ ನನಗೆ. ಒಂದು ಓಪನ್ ಮಾಡಿ ನೋಡೇ ಬಿಡೋಣ. ಹತ್ತುತ್ತಾ ಇಲ್ವೋ ಗೊತ್ತಿಲ್ಲ. ಚೆನ್ನಾಗಿದೆ ಗುರು, ಕ್ರೇಜಿ. ಏನು ಜೆಲ್ ಪೆನ್ನ ಅಂತ ಇದು. ಇದ್ರ ಮೇಲೆ ಬರಿತೀನಿ. ಹೆವಿ ಸ್ಮೂತ್ ಆಗಿದೆ. ವಾಟ್, ಹೆವಿ ಸ್ಮೂತ್ ಆಗಿದೆ ಗುರು. ನಾನು ಇದುವರೆಗೂ ಯೂಸ್ ಮಾಡಿರೋ ಪೆನ್ಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಪೆನ್ ಅಂತೀನಿ. ಇಷ್ಟು ಸ್ಮೂತಾಗಿ ಜೆಲ್ ಪೆನ್ ಆ್ಯಕ್ಚುಲಿ ಇದು. ಅದು ಹೆಂಗೆ ಇಷ್ಟು ಕಡಿಮೆ ಕೊಡ್ತಾರೆ ಇವರು? ಇವೆಲ್ಲ ಚೈನೀಸ್ ಇಂಪೋರ್ಟಾ ಅಂತ ನಂಗೆ ಅನ್ನಿಸ್ದಂಗೆ. ಸಖತ್ತಾಗಿದೆ ಕ್ವಾಲಿಟಿ. ಇಷ್ಟೊಂದು ಪೆನ್ಗಳು ಬರೀ ಎಷ್ಟು ಆಗಲೇ ಹೇಳಿದ್ನಲ್ಲ, ₹50 ಚಿಂದಿ ಕಣ್ಣು ಮುಚ್ಕೊಂಡು ತೊಗೊಬೋದು ಇದನ್ನ. ಕ್ವಾಲಿಟಿ ಮಾತ್ರ ಬೆಂಕಿ. ನಂಗೆ ಅನ್ನಿಸ್ದಂಗೆ ಒಂದ್ಸಲ ತೊಗೊಂಬಿಟ್ರೆ ಸ್ಟೂಡೆಂಟ್ಸ್ಗಳಿಗೆ ನಂಗೆ ಅನ್ನಿಸ್ದಂಗೆ 1 ವರ್ಷಕ್ಕೆ ಆಗೋಗ್ಬಿಡುತ್ತೆ. 1 ವರ್ಷ ಇನ್ನೂ ಜಾಸ್ತಿ ಆಗಿ 2 ವರ್ಷ ಆಗುತ್ತೇನಪ್ಪ. ಇದು 2-3 ವರ್ಷನೇ ಆಗಿಬಿಡುತ್ತೇನೋ. ಇಂಪ್ರೆಸಿವ್ ಪ್ರಾಡಕ್ಟ್ ಅನ್ನಿಸ್ತು ನನಗೆ, ಆಯಿತಾ. ಇನ್ನು ಇದಾದ ನಂತರ ಒಂದು ಡಾಟಾ ಕೇಬಲ್ ಇದೆ ಇಲ್ಲಿ. ಸೊ ಇದು ನಾರ್ಮಲ್ ಡಾಟಾ ಕೇಬಲ್ ಅಲ್ಲ, ವಿತ್ ಡೆಮೋನೇ ತೋರಿಸ್ಬಿಡ್ತೀನಿ ನಾನು ನಿಮಗೆ. ಸೊ ನೋಡ್ತಾ ಇದ್ದರೆ ಕೇಬಲ್ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಒಳ್ಳೆ ಕ್ವಾಲಿಟಿಯ ಕೇಬಲ್ಲೇ, ನಾಟ್ ಬ್ಯಾಡ್ ಅಂತೀನಿ. ಸೊ ಇದರೊಳಗಡೆ ನಿಮಗೆ ಲೈಟ್ನಿಂಗಿಂದು ಕೊಟ್ಟಿದ್ದಾರೆ. ಈ ಕಡೆ USB ಟೈಪ್ಸಿನೂ ಇದೆ, ಮೈಕ್ರೋ USBನೂ ಇದೆ. ನನ್ನ ಫೋನಲ್ಲಿ ನನ್ನದು USB ಟೈಪ್ ಸಿ. ಸೊ ನಾನು ಇಲ್ಲಿಗೆ ಮುಂಚೆನೇ ಪ್ಲಗ್ ಮಾಡಿರ್ತೀನಿ ಇದನ್ನು. ಸೊ ಇಲ್ಲಿ ಮುಂದ್ಗಡೆ ಮ್ಯಾಗ್ನೆಟ್ ಇದೆ. ಜಸ್ಟ್ ನಾನು ಈ ಮ್ಯಾಗ್ನೆಟನ್ನು ಹಾಕಿದ್ರೆ ಸಾಕು, ಈ ಥರ ಚಾರ್ಜ್ ಆಗುತ್ತೆ. ಸೊ ನಾನು ಪ್ಲಗ್ ಮಾಡೋ ಪ್ರತಿ ಸಲ ನಾನು ಪ್ಲಗ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೀವು ಇನ್ ಕೇಸ್ ಬ್ಯಾಕ್ ಕವರ್ ಹಾಕೋತೀರ ಅಂದರೂ ಕೂಡ ಇದನ್ನು ಹಾಕೋಬೋದು, ಏನು ತೊಂದರೆ ಆಗೋಲ್ಲ. ಸೊ ಯುನೀಕ್ ಪ್ರಾಡಕ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದರ ಬೆಲೆ ₹89. ಇದೇ ಪ್ರಾಡಕ್ಟ್ ನೀವು ಅಮೆಝಾನಲ್ಲಿ ಏನಾದ್ರು ಪರ್ಚೇಸ್ ಮಾಡೋಕ್ಕೆ ಹೋಗ್ತಿದ್ದೀರಾ ಅಂದರೆ ಅದರಲ್ಲಿ ಏನಿಲ್ಲ ಅಂದರೂ ಒಂದು ₹400-500 ಇಟ್ಟಿರ್ತಾರೆ ಅಂತ ಯೂಶ್ವಲಿ ಈ ಥರ ಕೇಬಲ್ಗಳಿಗೆಲ್ಲ. ಇದು ಫಾಸ್ಟ್ ಚಾರ್ಜಿಂಗ್ ಕೇಬಲ್ ಏನೂ ಅಲ್ಲ, ಆಯಿತಾ. ನಾರ್ಮಲ್ 18 ವ್ಯಾಟ್ 20 ವ್ಯಾಟಲ್ಲಿ ಚಾರ್ಜ್ ಆಗ್ಬೋದು ಅಷ್ಟೇ. ಒಟ್ಟಿಗೆ ಈ ಮ್ಯಾಗ್ನೆಟಿಕ್ ಇದಕ್ಕೂ ಲೈಟ್ನಿಂಗು ಸಿಗ್ತಾಯಿದೆ, ಮೈಕ್ರೋ USB ಸಿಗ್ತದೆ. ನಿಮ್ಮ ಫೋನಿಗೆ ತಕ್ಕಂಗೆ ನೀವು ಅದನ್ನು ಚೇಂಜ್ ಮಾಡ್ಕೊಬೋದು. ಇಂಪ್ರೆಸಿವ್ ಪ್ರಾಡಕ್ಟು. ₹89 ನಂಗೆ ಅನ್ನಿಸ್ದಂಗೆ ಒಂದು ಒಳ್ಳೆಯ ಗ್ಯಾಜೆಟ್ ಆಗಬಹುದು. ಇನ್ನು ಇದಾದ ನಂತರ OTG ಕೇಬಲ್, ಆಯಿತಾ. ಸೊ ಇದು ಟೈಪ್ ಸಿ ಇಂದ ಟೈಪ್ ಎ OTG ಕೇಬಲ್ಲು. ಸೊ ಬರೀ ₹11 ನಮಗೆ ಈ ವೆಬ್ಸೈಟಲ್ಲಿ ಸಿಕ್ತು. ಸೊ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗುರು. ₹11. ಹೊರಗಡೆ ಎಷ್ಟಾಗುತ್ತೋ ಗೊತ್ತಿಲ್ಲ, ಆಯಿತಾ. ಮೋಸ್ಟ್ಲಿ ಹೊರಗಡೆನೂ ಅಷ್ಟೇ ಆಗ್ಬೋದು, ಒಂದು ₹20-30 ಆಗ್ಬೋದು ಏನೋ ಲೋಕಲ್ ಸ್ಟೋರ್ಗಳಲ್ಲಿ. ಸೊ ನಮಗೆ ₹11 ಒಂದು OTG ಕೇಬಲ್ ಸಿಗ್ತದೆ. ನಂತರ ಲಿಂಟ್ ರಿಮೂವರ್. ಬಟ್ಟೆಗಳಲ್ಲಿ ಈ ಒಂಥರ ಗಂಟು ಥರ ಆಗಿರುತ್ತೆ ಗೊತ್ತಾ ಮೇಲ್ಗಡೆ, ಅದನ್ನು ರಿಮೂವ್ ಮಾಡುವಂಥ ಗ್ಯಾಜೆಟ್ಟು. ಸೊ ಇದಕ್ಕೆ ನಾವೇನು ಬ್ಯಾಟ್ರಿ ಹಾಕೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಜಸ್ಟ್ ಹಿಂಗೆ ಇಟ್ಕೊಂಡು ಹಿಂಗೆ ಅನ್ನೋದಷ್ಟೇ. ಆ್ಯಕ್ಚುಲಿ ನಿಮ್ದು ಇದರಲ್ಲೇ ಲಿಂಟ್ ಇದ್ದರೆ ರಿಮೂವ್ ಆಗುತ್ತೆ. ನನ್ನ ಪ್ಯಾಂಟಲ್ಲಿ ಆ್ಯಕ್ಚುಲಿ ಇದೆ, ಕೆಲಸ ಮಾಡ್ತಿದೆ ಗುರು. ವಾಟ್, ಆ್ಯಕ್ಚುಲಿ ಕೆಲಸವನ್ನು ಮಾಡ್ತಾಯಿದೆ. ಯಪ್ಪ, ಇಲ್ಲಿ ನೋಡಿ ಹಿಂಗಿತ್ತು. ಐ ಹೋಪ್ ನಿಮಗೆ ಕಾಣಿಸ್ತಾ ಇದೆ ಅಂತ. ನೋಡಿ ಇಷ್ಟೊಂದು ಲಿಂಟ್ ಇದೆ. ಬೀರೋಲ್ಸೆಲ್ಲ ತೋರಿಸ್ತಾ ಇದ್ದೀನಿ. ಅಪ್ಪ, ಹೆವಿ ಪ್ರಾಡಕ್ಟು. ಚೆನ್ನಾಗಿ ರಿಮೂವ್ ಆಯಿತು ಆ್ಯಕ್ಚುಲಿ. ಆ್ಯಕ್ಚುಲಿ ಕೆಲಸವನ್ನು ಮಾಡ್ತಾಯಿದೆ ನೋಡಿ, ಇಲ್ಲೆಲ್ಲ ಬಂದು ಕೂತ್ಕೊಂತು ಲಿಂಟ್. ಸೊ ಇದರ ಬೆಲೆ ಬಂದುಬಿಟ್ಟು ₹19. ವಾಟ್, ₹19? ಓಕೆ, ಆರಾಮಾಗಿ ತೊಗೋಬೋದು. ಇನ್ನು ಇದಾದ ನಂತರ ಏನೋ ಆರ್ಡ್ರ್ ಮಾಡಿದೆ. ಏನಕ್ಕೆ ಮಾಡಿದೆ ಅಂತ ಗೊತ್ತಿಲ್ಲ. ರೀಫಿಲ್ಗಳು, ಆಯಿತಾ. ಜೆಲ್ ಪೆನ್ ರೀಫಿಲ್ ನಾನು ಏನಕ್ಕೆ ಆರ್ಡ್ರ್ ಮಾಡಿದೆ ದೇವರೇ ಗೊತ್ತಿಲ್ಲ. ಸುಮ್ಮನೆ ಮಿಸ್ಸಾಗಿ ಆರ್ಡ್ರ್ ಮಾಡೋದೇನೋ ಗೊತ್ತಿಲ್ಲ. ₹10 10 ರೀಫಿಲ್ಗಳನ್ನ ಕೊಟ್ಟಿದ್ದಾರೆ ಆ ಪೆನ್ ಜೊತೆಗೆ. ಬೇಕಾದ್ರೆ ಹಾಕೋಬೋದು ನಂಗೆ ಅನ್ನಿಸ್ತಂಗೆ ಅದರೊಳಗೇನೆ. 10 ರೀಫಿಲ್ಗಳು ₹10. ದೇವರೇ. ಇದಾದ ನಂತರ ಇದ್ರ ಒಳಗಡೆ ನಮಗೆ ಈ ನಿಮ್ಮ ಹತ್ರ ಕಾರ್ ಏನಾದರೂ ಇದೆ ಅಂತ ಅಂದರೆ ಈ ವೈಪರ್ ಟ್ಯಾಂಕ್ ಇರುತ್ತೆ ಗೊತ್ತಾ. ಆ ವೈಪರ್ ಟ್ಯಾಂಕಿಗೆ ಈ ರೀತಿ ಒಂದು ಟ್ಯಾಬ್ಲೆಟ್ ನೀವು ಹಾಕಿದ್ರೆ, ಸೊ ನೆಕ್ಸ್ಟಿಂದ ನಿಮ್ಮ ಗ್ಲಾಸು ಸೋಪ್ ನೀರು ಬರುತ್ತಲ್ವಾ. ಸೊ ಆ ಸೋಪ್ ನೀರಲ್ಲಿ ನಿಮ್ಮ ಗ್ಲಾಸನ್ನು ಒರೆಸುತ್ತೆ. ಒಂದು ಟ್ಯಾಬ್ಲೆಟ್ ಥರ ಇರುತ್ತೆ. ಇದನ್ನು ರಿಮೂವ್ ಮಾಡಬೇಕು. ಸೊ ನೋಡಿ ತೋರಿಸ್ಬಿಡ್ತೀನಿ ಆ ಒಂದು ಟ್ಯಾಬ್ಲೆಟ್ನ. ₹3 ಒಂದಷ್ಟೇ ಇದು.
ಸೊ 30 ರೂಪಾಯಿ ನೋಡಿ. ಈ ಟ್ಯಾಬ್ಲೆಟನ್ನು ನಿಮ್ಮದು ಒಂದು ವೈಪರ್ ಟ್ಯಾಂಕ್ ಒಳಗೆ ಹಾಕಿದ್ರೆ ಸಾಕು, ನೀರನ್ನು ತುಂಬಿಬಿಟ್ಟು. ಸೊ ಅದು ಕರಗ್ಬಿಟ್ಟು ಸೋಪ್ ನೀರು ರೀತಿ ಕೆಲಸವನ್ನು ಮಾಡುತ್ತೆ. ಸೊ ನೀವು ಗ್ಲಾಸಿಗೆ ನೀರು ಹಾಕಿದಾಗ ಚೆನ್ನಾಗಿ ಕ್ಲೀನ್ ಮಾಡುತ್ತೆ, ಅಷ್ಟೇ, ಬೇರೆನಿಲ್ಲ. ಸೊ ನಾನು ಸುಮ್ಮನೆ ತರಿಸಿದ್ದನ್ನ 30 ರೂಪಾಯಿ ಆಯಿತು. 3 ರೂಪಾಯಿ ಒಂದು. ಇದಾದ ನಂತರ ಗ್ಲಾಸ್ದೇ ಒಂದು. ನಾನು ಅವರ ವೆಬ್ಸೈಟಲ್ಲಿ ನೋಡಿದಾಗ ಏನು ಗುರು ಈ ಸಖತ್ತಾಗಿದೆ ಲುಕ್ ಅಂದ್ಬಿಟ್ಟು ನಾನು ಆರ್ಡ್ರ್ ಮಾಡಿದೆ. ಬಂದ ಮೇಲೆ ಜಾತ್ರೆ ಕರ್ನಾಟಕ ಸೇಮ್. ಇದರ ಬೆಲೆ 39 ರೂಪಾಯಿ. ಇನ್ನು ಹೆಂಗಿರುತ್ತೆ ಯೋಚನೆ ಮಾಡ್ಕೊಳ್ಳಿ ನೀವೇ. ಸೊ ಹಾಕ್ಕೊಂಡ್ರೆ ಹಿಂಗೆ ಕಾಣುತ್ತೆ. ಚೆನ್ನಾಗಿ ಕಾಣ್ತಿದ್ಯಾ? ಕಾಮೆಂಟ್ ಮಾಡಿ. ಸೊ ಓಕೆ, 39 ರೂಪಾಯಿಗೆ ನಾಟ್ ಬ್ಯಾಡ್ ಆಯಿತಾ. ನಂಗೆ ಅನ್ನಿಸ್ದಂಗೆ ಜಾತ್ರೆ ಎಲ್ಲ ಯೂಶ್ವಲಿ ಅಷ್ಟಕ್ಕೆ ಮಾರ್ತಾಯಿರ್ತಾರೆ. ಇನ್ನೊಂದು ಕನ್ನಡಕ ಇದೆ, ಇದು 43 ರೂಪಾಯಿ. ಇದೊಂದು ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿರೋ ಥರ ಇದೆ. ಹಾಕ್ಕೊಂಡು ತೋರಿಸ್ತೀನಿ ಹೆಂಗಿದೆ ಅಂತ, ನೀವೇ ಕಾಮೆಂಟ್ ಮಾಡಿ ನೋಡೋಣ. ಸ್ಕ್ರ್ಯಾಚ್ ಬಿದ್ದೋಗಿದೆ ಇದು. ಓಕೆ, ಮೂಗ್ ಮೇಲೆ ಕೂರ್ತಾನೆ ಇಲ್ಲ ಇದು. 43 ರೂಪಾಯಿಗೆ ಹೆಂಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಹೆಂಗೆ ಕಾಣ್ತಿದೆ? ನನಗಂತೂ ಏನೂ ಕಾಣ್ತಿಲ್ಲ, ಫುಲ್ಲು ಡಾರ್ಕ್ ಆಗಿದೆ, ಏನು ಕಾಣ್ತಿಲ್ಲ. ಐ ಹೋಪ್ ಚೆನ್ನಾಗಿದೆ ಅಂತ. ನಾಟ್ ಬ್ಯಾಡ್ ಆದರೂ 43 ರೂಪಾಯಿಗೆ. ಏನಂತೀರ? ಇದಾದ ನಂತರ ಇನ್ನೊಂದು ಗ್ಲಾಸ್ ಇದೆ. ಇದು ನಾರ್ಮಲ್ ಗ್ಲಾಸ್ ಅಲ್ಲ, ಇದು 3D ಗ್ಲಾಸ್ ಆಯಿತಾ. ಇದರ ಬೆಲೆ ಬಂದುಬಿಟ್ಟು ಎಷ್ಟು ರೂಪಾಯಿ ಇದೆ? 57 ರೂಪಾಯಿ ಆಯಿತಾ. ಸೊ ಇದೇನಪ್ಪ ಅಂದರೆ, ನೀವು 3D ಮೂವಿಯನ್ನು ಇದನ್ನು ಹಾಕ್ಕೊಂಡು ನೋಡ್ಬೋದು. ನೀವು ಯೂಟ್ಯೂಬಲ್ಲಿ 3D ವೀಡಿಯೋ ಅಂದ್ಬಿಟ್ಟು ಸರ್ಚ್ ಮಾಡಿಬಿಟ್ಟು ಈ ಕನ್ನಡಕ್ಕೆ ಹಾಕ್ಕೊಂಡ್ಬಿಟ್ಟು ನೀವು ನೋಡಿದ್ರೆ ಕೆಲವೊಂದು 3D ಏನು ಇರ್ತವೆ ಅದನ್ನು, ಅಂದರೆ ನಿಮ್ಮ ಕಲರ್ಸ್ ಎಲ್ಲ ಅಷ್ಟೊಂದು 2 ಕಲರ್ ಮಾತ್ರ ಕಾಣೋದು. ಬಟ್ 3D ಎಕ್ಸ್ಪೀರಿಯೆನ್ಸನ್ನು ಮಾಡೋದಕ್ಕೆ ಆರಾಮಾಗಿ ಇದನ್ನು ಪ್ರಿಫರ್ ಮಾಡ್ಬೋದು. ಸೊ ಈ ಪ್ರೈಸ್ ರೇಂಜಿಗೆ 57 ರೂಪಾಯಿ ಒಂದೇ. ಸೊ ಈ ಪ್ರೈಸ್ ರೇಂಜಿಗೆ ಆರಾಮಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳೋದಕ್ಕೆ ಏನೂ ಲಾಸ್ ಇಲ್ಲ ನಂಗೆ ಅನ್ನಿಸ್ತಂಗೆ. ಸೊ ಇದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ನಾನು ಟೆಕ್ ಇನ್ ಕನ್ನಡದಲ್ಲಿ. ಸೊ ತುಂಬ ಕಡಿಮೆ ಆಗಿದೆ. ಸೊ ನಿಮಗೆ ತಿಳಿಸೋಣ ಅಂದ್ಬಿಟ್ಟು ಆರ್ಡ್ರ್ ಮಾಡಿದ್ದು. ಇನ್ನು ಇದಾದ ನಂತರ ಇದೇನೋ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ, ನೋಡೋಣ ತರ್ರಿ. ಏನಕ್ಕೆ ತರಿಸ್ತೆ ಅಂತಲೂ ಗೊತ್ತಿಲ್ಲ ಇದು. ಓಕೆ, ಇದು ನಿಮ್ಮ ಗರ್ಲ್ ಫ್ರೆಂಡಿಗೆ. ಸೊ ರೀಸೆಂಟಾಗಿ ವ್ಯಾಲೆಂಟೈನ್ಸ್ ಡೇ ಮುಗೀತು. ಸೊ ಇದನ್ನು ನೀವು ನಿಮ್ಮ ಗರ್ಲ್ ಫ್ರೆಂಡಿಗೆ ಕೊಡಿಸಿದ್ರೆ ತುಂಬ ಖುಷಿ ಆಗ್ತಾರೆ. ಏನಕ್ಕೆ ಅಂತ ಅಂದರೆ, ಇದರಲ್ಲಿ ಓಲೆಗಳನ್ನು ಇಟ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ ಆಯಿತಾ. ಕಂಪಾರ್ಟ್ಮೆಂಟ್ಸ್ಗಳು ಕೊಟ್ಟಿದ್ದಾರೆ. ಒಂದೊಂದೇ ಓಲೆಗಳನ್ನು ಇದ್ರೊಳಗೆ ನೀವು ಇಟ್ಕೊಬೋದು. ಇದರ ಬೆಲೆ ಕೂಡ ತುಂಬ ಏನು ಕಾಸ್ಟ್ಲಿ ಇಲ್ಲ ಆಯಿತಾ. ಬರೀ 65 ರೂಪಾಯಿಗೆ. 65 ರೂಪಾಯಿ ನಂಗೆ ಅನ್ನಿಸ್ತಂಗೆ ತುಂಬ ಒಳ್ಳೆಯ ಪ್ರಾಡಕ್ಟ್ ಆಗುತ್ತೆ. ಕನ್ನಡಕ ಅಂತೀನಿ, ಓಲೆಗಳು ಇಟ್ಕೊಳ್ಳೋದಕ್ಕೆ ಬೆಸ್ಟ್ ಗಿಫ್ಟ್. ಸೊ ಪಕ್ಕ ಖುಷಿ ಆಗ್ತಾರೆ. ಕೊಡಿಸಿ ನಿಮ್ಮ ಗರ್ಲ್ ಫ್ರೆಂಡಿಗೆ ಇದನ್ನು. ಇದಾದ ನಂತರ ಮುಂದಿನ ಪ್ರಾಡಕ್ಟ್ ಬಂದುಬಿಟ್ಟು ವ್ಲಾಗರ್ ಕಿಟ್, ವಿಡಿಯೋ ಮೇಕಿಂಗ್ ಕಿಟ್ ಅಂತ ಇದೆ ಇದ್ರ ಮೇಲೆ. ಸೊ ಇದು ಅಮೆಝಾನಲ್ಲೆಲ್ಲ ನಿಮಗೆ 600, 700, 800 ರೂಪಾಯಿಗೆಲ್ಲ ಸಿಗುತ್ತೆ. ನನಗೆ ಈ ಡಿಯೋಡ್ ಆ್ಯಪಲ್ಲಿ 401 ರೂಪಾಯಿಗೆ ಸಿಕ್ತು ಆಯಿತಾ. ಸೊ ಇದ್ರ ಒಳಗಡೆ ನಿಮಗೆ ಏನೇನು ಸಿಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಇಷ್ಟೆಲ್ಲ ಪ್ರಾಡಕ್ಟ್ಗಳು ನಿಮಗೆ ಸಿಗ್ತವೆ. ಇದು ಆ್ಯಕ್ಚುಯಲ್ ಮೈಕು ಆಯಿತಾ. ಆ್ಯಕ್ಚುಯಲ್ ಮೈಕು ನಿಮಗೆ ಇಲ್ಲಿ ನೋಡಿಲಿ, ಈ ಒಂದು 3.5 mm ಜಾಕನ್ನು ಹಾಕ್ಕೊಂಡ್ರೆ ನಿಮ್ಮ ಫೋನಿಗೆ ಕನೆಕ್ಟ್ ಮಾಡಿಕೊಂಡ್ರೆ ಮೈಕ್ ರೀತಿ ಕೆಲಸವನ್ನು ಮಾಡುತ್ತೆ. ಸೊ ಇದು ಹ್ಯಾಂಡಲ್ಲು. ಸೊ ನಿಮ್ಮ ಫೋನನ್ನು ನೀವು ಇದಕ್ಕೆ ಹಾಕೊಂಬಿಟ್ಟು ಫೋನನ್ನು ನೀವು ಇದಕ್ಕೆ ಹೋಲ್ಡರ್ಗೆ ಹಾಕೋಬೋದು. ಇದಾದ ನಂತರ ಇಲ್ಲಿ ಮೇಲ್ಗಡೆ ಒಂದು LED ಸಹ ನಿಮಗೆ ಸಿಗುತ್ತೆ. ಸೊ ಈ LEDಗೆ ನಾವು ಬ್ಯಾಟ್ರಿಯನ್ನು ಹಾಕೋಬೋದು. ಇಲ್ಲಿ ಸೆಲ್ ಹಾಕೋದಕ್ಕೆ ಜಾಗ ಕೊಟ್ಟಿದ್ದಾರೆ. ಸೊ ಹಾಕ್ಬಿಟ್ಟು ಬೇಕಾದ್ರೆ ತೋರಿಸ್ತೀನಿ ನಾನು ನಿಮಗೆ. ನೋಡ್ತಾ ಇದ್ದೀರಾ. ಸೊ ಈ ರೀತಿ 3 ಲೆವೆಲ್ ಬ್ರೈಟ್ನೆಸ್ ಸಿಗುತ್ತೆ. ಸೊ ಈ ರೀತಿ ನೀವು ನಿಮ್ಮ ಫೋನನ್ನು ಇಲ್ಲಿ ಬೇಕಾದ್ರೆ ನೀವು ಹಾಕೊಂಬಿಟ್ಟು ಈ ಥರ ನೋಡಿ, ಫೋನ್ ಹಿಂಗೆ ಹಾಕೋತೀರಾ, ಹಾಕೊಂಬಿಟ್ಟು ಮೈಕನ್ನು ಬೇಕಾದ್ರೆ ನೀವು ಇದ್ದಲ್ಲಿ ಪ್ಲಗ್ ಮಾಡೋದು. ಇಲ್ಲಿದೆಯಲ್ಲ ಈಗ ಮೈಕನ್ನು ಹಾಕ್ಕೊಂಡು ನೀವು ಬೇಕಾದ್ರೆ ವಿಡಿಯೋ ಮಾಡ್ಕೋಬೋದು. ಸೊ ವ್ಲಾಗರ್ ಕಡೆ ಕ್ವಾಲಿಟಿ ಮಾತ್ರ ಕೆಟ್ಟದಾಗಿದೆ. ಲೈಟ್ ಪರವಾಗಿಲ್ಲ ಒಂದು ಲೆವೆಲ್ಗೆ. ಜೊತೆಗೆ ನಮಗೆ ಒಂದು ಸೆಲ್ಫಿ ಬಟನ್ ಕೂಡ ಕೊಟ್ಟಿದ್ದಾರೆ. ನಿಮ್ಮ ಫೋನಿಗೆ ಇದು ನೀವು ಕನೆಕ್ಟ್ ಮಾಡ್ಕೊಂಬಿಟ್ಟು ಇದನ್ನು ಪ್ರೆಸ್ ಮಾಡಿದ್ರೆ ಆಟೋಮೆಟಿಕಾಗಿ ಫೋಟೋ ಕ್ಲಿಕ್ ಆಗುತ್ತೆ, ವಿಡಿಯೋ ಕ್ಲಿಕ್ ಆಗೋ ಥರನೂ ನೀವು ಮಾಡ್ಕೊಬೋದು. ಸೊ ಈ ಪ್ರೈಸ್ ರೇಂಜಿಗೆ ತೊಗೋಬೋದಾ ಅಂದರೆ 400 ರೂಪಾಯಿ ಓವರಾಲ್ ನೋಡೋದಕ್ಕೆ ಹೋದರೆ ಓಕೆ, ವ್ಯಾಲ್ಯೂ ನೋಡೋಕ್ಕೆ ಹೋದರೆ
ತಗೋಬೋದು. ನಂಗೆ 400 ರೂಪಾಯಿಗೆಲ್ಲ ಏನು ಲಾಸ್ ಇಲ್ಲ ಅನಿಸುತ್ತೆ. ಅಮೆಝಾನಲ್ಲೆಲ್ಲ ಸ್ವಲ್ಪ ಇದಕ್ಕಿಂತ ಕಾಸ್ಟ್ಲಿನೇ ಇದೆ. ಸೊ ನೋಡಿ ನಿಮ್ಮ ಪ್ರಿಫ್ರೆನ್ಸು. ಬಟ್ ಕ್ವಾಲಿಟಿ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಆಯಿತಾ. ಫುಲ್ ಒಂಥರ ಜಾತ್ರೆ ಕ್ವಾಲಿಟಿ ಥರ ಇದೆ, ಅಷ್ಟೊಂದು ಇಂಪ್ರೆಸಿವ್ ಅಂತ ಅನ್ನಲ್ಲ. ಇನ್ನು ಮುಂದಿನ ಒಂದು ಗ್ಯಾಜೆಟಿಗೆ ಬರ್ತೀನಿ. ಸೊ ಮುಂದಿನ ಗ್ಯಾಜೆಟ್ ಇನ್ನೊಂದು ಗ್ಲಾಸ್ ಇದೆ, ನೋಡಿಲ್ಲ ನಾನು. ಓಕೆ, ಇದು ಸ್ವಲ್ಪ ಇರೋದ್ರಲ್ಲಿ ಕ್ವಾಲಿಟಿ ಸ್ವಲ್ಪ ಸ್ಮಾರ್ಟ್ ವ್ಯೂ L8 ಅಂತ ಕ್ವಾಲಿಟಿ ಇರೋದ್ರಲ್ಲಿ ಒಂಚೂರು ಸುಮಾರಾಗಿದೆ. ಇದರ ಬೆಲೆ ಬಂದ್ಬಿಟ್ಟು 53 ರೂಪಾಯಿ. ಇಷ್ಟೊಂದು ಗ್ಲಾಸ್ ಏನಕ್ಕೆ ತರಿಸ್ನೋ ನಿಜವಾಗ್ಲೂ ಗೊತ್ತಿಲ್ಲ. ಇದ್ರ ಬದಲು ಯಾವ್ದಾದ್ರು ಜಾತ್ರೆಯಲ್ಲಿ ತೊಗೊಂಡಿದ್ರು ಚೆನ್ನಾಗಿರೋದೇನಪ್ಪ. ಸುಮಾರಾಗಿದೆ ಕ್ವಾಲಿಟಿ. ಓಕೆ, ಇರೋದ್ರಲ್ಲಿ ಬೆಟರ್ ಅನ್ನಿಸ್ತು ನನಗೆ. ಸೊ ಇದನ್ನು ಪಕ್ಕಕ್ಕೆ ಇಡ್ತೀನಿ. ಇನ್ನು ಮುಂದಿನ ಗ್ಯಾಜೆಟ್ ಬಂದ್ಬಿಟ್ಟು ಕಾಕ್ರೋಚ್ ಟ್ರ್ಯಾಪ್. ಆಮೇಲೆ ಸ್ವಲ್ಪ ಜಿರಳೆ ಕಾಡ ಜಾಸ್ತಿ ಆಗಿದೆ. ಸೊ ಆ ಜಿರಳೆ ಕಾಡ ತಡೆಯೋಕ್ಕಾಗದೆ ನಾನು ಈ ಒಂದು ಗ್ಯಾಜೆಟನ್ನು ಆರ್ಡ್ರ್ ಮಾಡಿದ್ದೀನಿ. ಸೊ ನೋಡೋಣ, ಇಟ್ಬಿಟ್ಟು ನಾನು ಅಪ್ಡೇಟ್ ಕೊಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಆ್ಯಕ್ಚುಲಿ ವರ್ಕ್ ಆಗುತ್ತೆ ಏನು ಅಂತ. ಮುರಿದೇ ಹೋಯ್ತು ತಗೊಂಡು. ಮುರಿದೋಯ್ತಾ ಇರೋದೇ ಹೆಂಗೆ? ಎಕ್ಸ್ಟ್ರಾ ಇಲ್ಲ ಮುರಿದೋಯ್ತದೆ ಮೋಸ್ಟ್ಲಿ. ಹಾಕೋಬೋದು ವಾಪಸ್ ಅನಿಸುತ್ತೆ. ಹಿಂಗೆ ಇಲ್ಲಿ ನಾವು ಟ್ರ್ಯಾಪ್ ಹಾಕಿದ್ದು ಇದ್ರೊಳಗಡೆ ಹೋದರೆ ಮತ್ತೆ ಬರೋದಕ್ಕಾಗಲ್ಲ ಆ ಥರ. ಬೆಂಕಿ ಹೆಂಗೆ ಬೇಕಾದರೂ ಹಾಕ್ಬೋದು ನಾವು ಇದನ್ನು. ಸೊ ಉಲ್ಟನಾರ ಇಡ್ಬೋದು, ಆ ಕಡೆನಾರ ಇಡ್ಬೋದು, ಈ ಕಡೆನಾರ ಇಡ್ಬೋದು ಅನಿಸುತ್ತೆ. ಜಿರ್ಲೆ ಟ್ರ್ಯಾಪ್. ಈಗ ಒಳಗಡೆ ಏನಾದ್ರು ಫುಡ್ ಇಡಬೇಕು, ಊಟ ಇಡಬೇಕು, ಅದಕ್ಕೆ ಅದು ಒಳಗಡೆ ಹೋಗಿ ಟ್ರ್ಯಾಪ್ ಆದರೆ ಮತ್ತೆ ವಾಪಸ್ ಬರೋಕ್ಕಾಗಲ್ಲ. ಸೇಮ್ ಇಲಿ ಟ್ರ್ಯಾಪ್ ಇರುತ್ತಲ್ಲ ಹಂಗೆ ಬಿಲ್ಡ್ ಮಾಡಿದ್ದಾರೆ. ಇದರೊಳಗಡೆ ಫುಡ್ ಏನಾರ ಫುಡ್ನೂ ಕೊಟ್ಟಿದ್ದಾರೆ ಗುರು ಇವರು. ವಾ, ಇದು ನೋಡಿಲ್ಲಿ ಯಾಕದಕ್ಕೆ ಫುಡ್ಡನ್ನು ಕೊಟ್ಟಿದ್ದಾರೆ. ನೈಸ್. ಇದಕ್ಕೆ 65 ರೂಪಾಯಿ, ಜಾಸ್ತಿ ಇದೆ, 65 ರೂಪಾಯಿ. ನಾಟ್ ಬ್ಯಾಡ್. ಇನ್ನು ಇದಾದ ನಂತರ ಒಂದು ವೇಯಿಂಗ್ ಸ್ಕೇಲು, ಕಿಚನ್ ಸ್ಕೇಲ್ ಅಂತೆ. ಇದಕ್ಕೆ ಬರೀ 150 ರೂಪಾಯಿ. ಶಾಕಿಂಗ್ ಅನ್ನಿಸ್ತು, 150 ರೂಪಾಯಿಗ. ಬ್ಯಾಟ್ರಿ ಬೇರೆ ಕೊಟ್ಟಿದ್ದಾರೆ ಇದ್ರೊಳಗಡೆ. ಸೊ ಇದು ಆ್ಯಕ್ಚುಲಿ ಅಮೆಝಾನಲ್ಲೂ ಸಹ ಇದೆ, ಸೇಮ್ ಪ್ರಾಡಕ್ಟ್ ಅಮೆಝಾನಲ್ಲೂ ಸಹ ಇದೆ. ಆ ಸ್ಕ್ರೀನ್ಶಾಟ್ನ ತೋರಿಸ್ತಾ ಇದ್ದೀನಿ, ಬೆಲೆನೂ ಕೂಡ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಆಬ್ವಿಯಸ್ಲಿ ಇದಕ್ಕಿಂತ ಬೆಲೆ ಜಾಸ್ತಿನೇ ಇರುತ್ತೆ ಆಯಿತಾ. ಸೊ ನಾಟ್ ಬ್ಯಾಡ್ ಅಂತೀನಿ. ಸೊ ಆನ್ ಆಗುತ್ತೆ ಇಲ್ವ ನೋಡ್ಬಿಡೋಣ ಅಟ್ಲೀಸ್ಟ್ ಒಂದು ಸಲ. ಸೊ ಬ್ಯಾಟ್ರಿಯನ್ನು ಹಾಕೋಣ. ಓಕೆ, ನೋಡ್ತಾ ಇದ್ದೀರಾ ಆ್ಯಕ್ಚುಲಿ ಆನ್ ಆಗಿದೆ. ಸೊ ಇಟ್ಬಿಟ್ಟು 0 ಇಟ್ಬಿಟ್ಟು ಒಂದು ಸಲ ಆ್ಯಕ್ಯುರಸಿಯನ್ನು ಚೆಕ್ ಮಾಡೋಣ. ಈ ಸ್ಮಾರ್ಟ್ಫೋನು 190 ಗ್ರಾಮ್ ಇದೆ ಆ್ಯಕ್ಚುಲಿ ಆಯಿತಾ. ಸೊ ರೀಸೆಂಟಾಗಿ ಅನ್ಬಾಕ್ಸ್ ಮಾಡಿದ್ದು. ಸೊ 189. ಸೊ ಒಂದು ಲೆವೆಲ್ಗೆಲ್ಲ ಆ್ಯಕ್ಚುಲಿ ಅಕ್ಯುರೇಟ್ ಆಗಿದೆ ಅಂತ ಅನ್ಬೋದು. ಸೊ 150 ರೂಪಾಯಿಗೆ ಒಂದೊಳ್ಳೆ ಆಪ್ಷನ್ ಆಗ್ಬೋದು. ನಂಗೆ ಅನ್ನಿಸ್ದಂಗೆ ಇದ್ರಲ್ಲಿ ಹೆವಿ ವೆಯ್ಟ್ ಮಾಡೋಕ್ಕಲ್ಲ. ಅಪ್ ಟು 10 kg ತನಕ ಮಾತ್ರ ನೀವು ವೆಯ್ ಮಾಡೋಕ್ಕೆ ಸಾಧ್ಯ ಮ್ಯಾಕ್ಸಿಮಮ್ಮು. ಸೊ 1 ಗ್ರಾಮಿಂದ 10 kg ಒಳಗಡೆ. ಸೊ ಅದರಿಂದ ನೀವು ನಿಮ್ಮ ಮನೆಯಲ್ಲಿ ಏನಾದರೂ ಅಡುಗೆ ಸಾಮಾನನ್ನು ನೀವು ವೆಯ್ ಮಾಡೋದಕ್ಕೆ ಒಂದೊಳ್ಳೆ ಆಪ್ಷನ್ ಆಗಬಹುದು. 150 ರೂಪಾಯಿಗೆ ಸೂಪರ್ ಪ್ರಾಡಕ್ಟ್. ಇನ್ನು ಇದಾದ ನಂತರ ಮುಂದಿನ ಗ್ಯಾಜೆಟ್ ಒಂದು ಸ್ಪೀಕರ್ ಇದೆ ಆಯಿತಾ. ನೋಡೋದಕ್ಕೆ ಏನೋ ವಾಟ್ರ್ ಬಾಟ್ಲ್ ಥರ ಅನ್ನಿಸ್ತಾ ಇದೆ. ಇದರ ಬೆಲೆ ಬಂದುಬಿಟ್ಟು 269 ರೂಪಾಯಿ. 269 ರೂಪಾಯಿಗೆ ಸ್ಪೀಕರ್ ಹೆಂಗಿರಬಹುದು ಚೆಕ್ ಮಾಡೋಣ. ಸೊ ಇದರೊಳಗಡೆ ನಮಗೆ ಮೈಕ್ರೋ USB ಡಾಟಾ ಕೇಬಲ್ ಕೊಟ್ಟಿದ್ದಾನೆ. ಡಾಟಾ ಅಲ್ಲ, ಚಾರ್ಜಿಂಗ್ ಕೇಬಲ್. ಸೊ ಒಳಗಡೆ ಇರುವಂಥ ಪ್ರಾಡಕ್ಟ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಕೆಟ್ಟದಾಗಿದೆ ಕ್ವಾಲಿಟಿ. ಸೊ ಇದ್ರ ಮೇಲ್ಗಡೆ ನಮಗೆ ಬಟನ್ಸ್ ಕೊಟ್ಟಿದ್ದಾನೆ 3. ಒಂದು ವಾಲ್ಯೂಮ್ ಅಪ್ ಬಟನ್ನು, ಪ್ಲೇ ಪಾಸ್ ಬಟನ್ ಒಂದಿದೆ. ಸೊ ಆನ್ ಮಾಡೋಣ. ಚಾರ್ಜ್ ಇಲ್ಲ ಮೋಸ್ಟ್ಲಿ ಚಾರ್ಜ್ ಇಲ್ಲ. ಟಾರ್ಚ್ ಬೇರೆ ಇದೆ ನೋಡಿ ಇಲ್ಲಿ. ಟಾರ್ಚ್ ಕೊಟ್ಟವನೇ. ವಾಲ್ಯೂಮ್ ಅಪ್ ಬಟನ್ ಇದೆ. FM ರೇಡಿಯೋ ಇದೆಯಲ್ವೋ ಏನು ಗೊತ್ತಿಲ್ಲ. ಮುಂದ್ಗಡೆ ಸ್ಪೀಕರ್ ಗ್ರಿಲ್ ಒಂದೇ 2 ಸ್ಪೀಕರ್ ಇರಬೇಕು ಮೋಸ್ಟ್ಲಿ. 269 ರೂಪಾಯಿಗೆ ಓಕೆ. ಬಟ್ ಯಾವ ಬೇಕಾದ್ರೆ ಹಾಳಾಗ್ಬೋದು. ನಾವು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕಾಗಲ್ಲ. ಚೈನೀಸ್ ಇಂಪೋರ್ಟೆಡ್ ಇವೆಲ್ಲ. ಸೊ ನೋಡಿ ಯಾಕೆ ಹಿಂಗೆ ಸೌಂಡ್ ಬರ್ತಿದೆಯೋ ಗೊತ್ತಿಲ್ಲ. ಇಷ್ಟೇ ಸೌಂಡ್ ಬರ್ತಿರೋದು. ಫುಲ್ ಚಾರ್ಜ್ ರೆಡ್ ಆಗಿರ್ಬೇಕು ನಂಗೆ ಅನ್ನಿಸ್ದಂಗೆ. ಒಟ್ಟಿಗೆ ಗೊತ್ತಿಲ್ಲ ಆನ್ ಆಗುತ್ತೆ ಇಲ್ವೋ, ಅಷ್ಟೊಂದು ಟೈಮು ಇಲ್ಲ ನನಗೆ ಚೆಕ್ ಮಾಡೋದಕ್ಕೆ. ಒಟ್ಟಿಗೆ ಟಾರ್ಚ್ ಒಂದು ಕೆಲಸವನ್ನು ಮಾಡ್ತಾಯಿದೆ. ನಾಟು ವರ್ತಿತ್ತು, ತಗೊಳಕ್ಕೆ ಹೋಗ್ಬಿಡಿ ಆಯಿತಾ. ಸೊ ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ. ಕ್ವಾಲಿಟಿನೂ ಅಷ್ಟಕ್ಕಷ್ಟೇ. ನೋಡೋದಕ್ಕೆ ಒಂಥರ ವಾಟರ್ ಬಾಟ್ಲ್ ಥರ ಕಾಣುತ್ತೆ.
ಜನಗಳಿಗೆ ಗೊತ್ತಾಗಲ್ಲ ಇದು ಸ್ಪೀಕರ್ ಅನ್ನೋ ಥರ. ಸೊ ಹಿಂಗೆ ವಾಟರ್ ಬಾಟಲ್ ಥರ ಅಂದ್ಕೋತಾರೆ. ಓಕೆ, ಇನ್ನು ಮುಂದಿನ ಗ್ಯಾಜೆಟ್ಗೆ ಹೋಗೋಣ. ಸೊ ಮುಂದಿನ ಗ್ಯಾಜೆಟ್ ಬಂದ್ಬಿಟ್ಟು ಈ ಸ್ಟ್ರೈಟ್ನರು. ನಾನು ಅಂದ್ಕೊಂಡೆ ಇದನ್ನು ಆರ್ಡ್ರ್ ಮಾಡ್ಬೇಕಾದ್ರೆ ತುಂಬ ದೊಡ್ಡದಾಗಿರುತ್ತೆ ಸ್ಟ್ರೈಟ್ನರು ಅಂತ. ಇದ್ರ ಬೆಲೆ ಬಂದ್ಬಿಟ್ಟು 77 ರೂಪಾಯಿ. 77 ರೂಪಾಯಿ. ನಮ್ಮ ವೈಫು ಡೈಸನ್ನಿಂದು ಒಂದು ಬರುತ್ತೆ, 50,000 ರೂಪಾಯಿ ಸ್ಟ್ರೈಟ್ನರ್ ಬೇಕು ಅಂತಿದ್ದರು. ಅದ್ರ ಬರಲಿ ಇದನ್ನೇ ಕೊಟ್ಬಿಡೋಣ ಅಂದ್ಬಿಟ್ಟು ಆರ್ಡ್ರ್ ಮಾಡಿದೆ. ನನಗೆ ಯಾಕೋ ಡೌಟ್ ಇದೆ ಕೆಲಸ ಮಾಡುತ್ತೆ. ನನಗೆ ಯಾಕೋ ಈಗ ಮುಟ್ಟಕ್ಕೆ ಭಯ ಆಗುತ್ತೆ ಗುರು. ಇದನ್ನ ಸಲ ಆನ್ ಆಗಿದೆಯಾ ಆಫ್ ಆಗಿದೆಯಾ ಹೆಂಗೆ ಗೊತ್ತಾಗುತ್ತೆ? ಈಗ ಆನ್ ಆಗಿದೆ ಆಲ್ರೆಡಿ. ಹೀಟ್ ಆಗ್ತಾಯಿದೆ. ಹೀಟ್ ಆಗ್ತಾಯಿದೆ ಗುರು. ನಾನು ತಲೆ ಮಾಡ್ಕೊಳ್ಳ ಉದ್ರೋಗ್ಬಿಟ್ರೆ ಆಮೇಲೆ ಆಯ್ತಾನೋ ಏನಾರ ಆಯಿತು. ಸುಡ್ತಾ ಇದೆ ಒಟ್ಟಿಗೆ. ಸ್ಪೈಕ್ ಮಾಡೋಣ. ಆಗ್ತಿದೆಯಲ್ಲ? ಆಗ್ತಿದೆಯಾ? ಒಟ್ಟಿಗೆ ಸುಡ್ತಾ ಇದೆ. ಒಟ್ಟಿಗೆ ಸುಡ್ತಾ ಇದೆ. ನಿಮಗೆ ಎಕ್ಸಾಂಪಲ್ ನಾನು ತೋರಿಸ್ಬೇಕು ಅನ್ನೋ ಸುಡ್ತಾ ಇದೆಯಲ್ವ ಅಂತ ತೋರಿಸ್ಬೇಕು ಅಂದ್ರೆ ನೋಡಿ, ಜಿನಿಗೋಗುತ್ತೆ ನೋಡಿ. ಈಗ ಇಲ್ಲಿ ನೋಡಿ ತೋರಿಸ್ತೀನಿ ನೋಡಿ. ಈಗ ಆ್ಯಕ್ಚುಲಿ ಹೀಟ್ ಆಗ್ತಾ ಇದೆ. ಇದು ಲೈಟಾಗಿ ಕೆಲಸ ಮಾಡೋದು ಒಟ್ಟಿಗೆ. ಇಲ್ಲಿ ನೋಡಿ. ಸೊ ಕೆಲಸ ಅಂತೂ ಮಾಡ್ತಾ ಇದೆ, ನಾಟ್ ಬ್ಯಾಡ್ ಅಂತೀನಿ. 77 ರೂಪಾಯಿಗೆ ಹುಡುಗರಿಗೆ ನಿಮ್ಮದು ಏನಾದರೂ ಸಣ್ಣ ಸಣ್ಣ ಹೇರನ್ನು ಮಾಡೋದಕ್ಕೆ. ಕೆಲವು ಜನ ಚಪ್ಪಲಿ ಥರ ಮಾಡ್ಕೋತಾರೆ ನೋಡಿ ಒಬ್ಬರು, ಕಲರ್ಸ್ ಎಲ್ಲ ಹಾಕ್ಕೊಂಡು. ಬಟ್ ಯಾವಾಗ ಬೇಕಾದ್ರೂ ಹಾಳಾಗ್ಬೋದು. ಚೈನೀಸ್ ಇಂಪೋರ್ಟೆಡ್ಡು, ಅದೊಂದು ತಲೆ ಹಿಡ್ಕೊಂಡು ಬೇಕಾದ್ರೆ ತಗೊಳ್ಳೋರು ತೊಗೋಬೋದು. ನನಗೇನೋ ಬೆಲೆ ಕಡಿಮೆ ಇದೆ, ಬಟ್ ಈಗ ಪ್ರಾಡಕ್ಟ್ ಮೇಲೆ ನಂಬಿಕೆ ಇಲ್ಲ. ಕೆಲಸ ಅಂತೂ ಮಾಡ್ತಾಯಿದೆ, ಅದೇ ಖುಷಿ ವಿಷಯ. ಇನ್ನು ಇದಾದ ನಂತರ ಮುಂದಿನ ಗ್ಯಾಜೆಟ್ ಬಂದ್ಬಿಟ್ಟು ಇದೊಂದು ಪಂಪ್ ಆಯಿತಾ. ಸೊ ನೀವು ನಿಮ್ಮ ಬೈಕಿಗೆ, ನಿಮ್ಮ ಒಂದು ಸೈಕಲಿಗೆ ಅಥವಾ ಕಾರಿಗೆ ಗಾಳಿ ಹೊಡೆಯೋದಕ್ಕೆ ಇದನ್ನು ಯೂಸ್ ಮಾಡ್ಬೋದು. ಇದರ ಬೆಲೆ ಬಂದ್ಬಿಟ್ಟು ಆ್ಯಕ್ಚುಲಿ 659 ರೂಪಾಯಿ. ಮಾರ್ಕೆಟ್ನಲ್ಲಿ ನಾನು ಕೆಲವೊಂದು ಬೇರೆ ಒಂದು ಪ್ರಾಡಕ್ಟನ್ನು ನೋಡಿದ್ದೀನಿ. ಸೊ ಅವು ಎಲ್ಲ ನಂಗೆ ಅನ್ನಿಸ್ದಂಗೆ ಒಂದು 900, 1000 ರೂಪಾಯಿ, 1200, 1500 ಈ ರೀತಿ ಎಲ್ಲ ಇದೆ. ಇದರಲ್ಲಿ ನಿಮಗೆ ಯಾವುದೇ ಬ್ಯಾಟ್ರಿ ಇರಲ್ಲ. ನೀವು ಕಾರಿನ ಪ್ಲಗ್ ಬರುತ್ತಲ್ಲ, ನೋಡ್ತಾ ಇದ್ದಾರೆ. ಈ ಕಾರಿನ ಪ್ಲಗ್ಗನ್ನು ನೀವು ನಿಮ್ಮ ಕಾರಲ್ಲಿ ಪ್ಲಗ್ ಮಾಡಿಬಿಟ್ಟು ಯೂಸ್ ಮಾಡಬೇಕಾಗತ್ತೆ. ಸೊ ಬೈಕ್ ಇರೋರಿಗೆ ನೀವು ಮೋಸ್ಟ್ಲಿ ಕನ್ವರ್ಟರ್ ತೊಗೋಬೇಕಾಗತ್ತೆ ಆಯಿತಾ. ಸೊ ಕಾರಿಗೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು, ಬಟ್ ಇದು ಅಷ್ಟೇ ಯಾವಾಗ ಹಾಳಾಗುತ್ತೆ ಗೊತ್ತಿಲ್ಲ. ಸೊ ಆ ಒಂದು ಡೆಮೋನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಕಾರ್ ಪ್ಲಗ್ ಮಾಡಿ ಇಲ್ಲಿ ನಿಮಗೆ ಆನ್ ಮಾಡೋದಕ್ಕೊಂದು ಬಟನ್ ಕೊಟ್ಟರೆ ಇಲ್ಲಿ ಪ್ರೆಷರ್ ಎಲ್ಲ ತೋರಿಸುತ್ತೆ. ಇಲ್ಲಿ PSI ಮೀಟರ್ ಇದೆ. ಸೊ ಈ ಪ್ರೆಷರ್ನ ನೋಡಿಕೊಂಡು ನೀವು ಗಾಳಿಯನ್ನು ಹೊಡ್ಕೋಬೋದು. ಡಿಫ್ರೆಂಟ್ ಇದನ್ನು ಕೊಟ್ಟಿದ್ದಾರೆ. ನೀವು ಬೈಕಿಗೆ ಅಥವಾ ಈ ಫುಟ್ಬಾಲಿಗೆ ಹೊಡೆಯೋದಕ್ಕೆಲ್ಲ ನಿಮಗೆ ಡಿಫ್ರೆಂಟ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಅದನ್ನು ನೀವು ಹಾಕೊಂಬಿಟ್ಟು ನೀವು ಬೇಕಾದರೆ ಏರನ್ನು ಹೊಡಿಬೋದು. ಸೊ ರೇಟ್ ಕಡಿಮೆ ಇದೆ, ಬಟ್ ನನಗೆ ಈ ಪ್ರಾಡಕ್ಟ್ ಮೇಲೆ ನಂಬಿಕೆ ಇಲ್ಲ. ಹೋಯ್ತು ಅಂದರೆ ವಾರಂಟಿ ಯಾರನ್ನೂ ಕೇಳೋಕ್ಕಾಗಲ್ಲ ನಾವು. ಸೊ ಅದೊಂದು ವಿಷಯ ನೀವು ತಲೆಹಿಡ್ಕೋಬೇಕಾಗುತ್ತೆ. ಸೊ ಇನ್ನು ಮುಂದಿನ ಮತ್ತು ಕೊನೆಯ ಗ್ಯಾಜೆಟ್ ಬಂದ್ಬಿಟ್ಟು ಏನಕ್ಕೆ ತರಿಸಿದೆ ಅಂತ ಗೊತ್ತಿಲ್ಲ. ಕಡಿಮೆ ಇತ್ತು ಕಾಸ್ಟ್, ಅದಕ್ಕೋಸ್ಕರ ತರಿಸಿದ್ದು. ನೋಡ್ತಾ ಇದ್ದೀರಾ, 85 ರೂಪಾಯಿಗೆ ಇಷ್ಟು ಕಾರ್ಗಳು ಸಿಗ್ತಾಯಿದೆ. ಸ್ಪೋರ್ಟ್ಸ್ ಕಾರ್ ನಾನು ಅಂದ್ಕೊಂಡೆ ಮೆಟಾಲಿಕ್ ಇರುತ್ತೆ ಫುಲ್ಲು ಅಂತ ಅಂದ್ಕೊಂಡೆ. ಸ್ಪೋರ್ಟ್ಸ್ ಕಾರ್ಗಳು ಇಯರ್ 3 ವರ್ಷದಿಂದ 4 ವರ್ಷ ಏಜ್ ಮಕ್ಕಳಿಗಂತೆ. ಸಣ್ಣ ಮಕ್ಕಳಿಗೆ ಗಿಫ್ಟ್ ಕೊಡಬಹುದು. ಒಟ್ಟಿಗೆ 85 ರೂಪಾಯಿ ನಾಟ್ ಬ್ಯಾಡ್ ಅಂತ. 85 ರೂಪಾಯಿಗೆ ಅಲ್ವಾ, ಏನಂತೀರಾ? ಚೆನ್ನಾಗಿದೆ ನೋಡಿ. ಒಟ್ಟಿಗೆ 85 ರೂಪಾಯಿ ಒಳ್ಳೆ ಆಪ್ಷನ್. ನನಗೆ ಅನ್ನಿಸ್ದಂಗೆ ಇದನ್ನು ಅಮೆಝಾನಲ್ಲಿ 150-200 ರೂಪಾಯಿಗೆ ಮಾರ್ತಿರ್ತಾರೆ ಅಂತ ಕಾಣುತ್ತೆ. ನೀವೇನು ಜಾತ್ರೆಗೆ ಹೋದ್ರೂ ಇದನ್ನು 100-150 ರೂಪಾಯಿಗೆ ಮಾರ್ತಾರೆ. ಕಡಿಮೆ ಅಂತೂ ಮಾರಲ್ಲ. ಒಂದೊಂದು ಇಂಡಿವಿಜುವಲ್ಲೇ ಮಾಡ್ತಾರೆ ಅಂತ ಅವರು. ಸೊ ಇದಿಷ್ಟು ಈ ಒಂದು ಡಿಯೋಡ್ಯಾಪ್ ಗ್ಯಾಜೆಟ್ಗಳ ಬಗ್ಗೆ. ಇಷ್ಟೆಲ್ಲ ಗ್ಯಾಜೆಟ್ಗಳು, ಓ ಮೈ ಗಾಡ್, ಹಿಂಗೆ ತೊಗೊಳ್ಳಿದ್ದೆ ನಾನು. ಇಷ್ಟೆಲ್ಲ ಗ್ಯಾಜೆಟ್ಗಳನ್ನು 2,500 ರೂಪಾಯಿಗೆ ನಾನು ಆರ್ಡ್ರ್ ಮಾಡಿದ್ದು. ನಂಗೆ ಅನ್ನಿಸ್ದಂಗೆ ನಾನು ಕೊಟ್ಟಿರೋ ದುಡ್ಡು ಅಂತ ಏನು ಜಾಸ್ತಿ ಅಲ್ಲ. ಕೆಲವೊಂದು ಗ್ಯಾಜೆಟ್ಗಳು, ಫಾರ್ ಎಕ್ಸಾಂಪಲ್ ಇದು ಸ್ವಲ್ಪ ಕಾಸ್ಟ್ ಜಾಸ್ತಿ ಇದೆ. ಆಮೇಲೆ ಈ ಒಂದು ವಿಡಿಯೋ ಕಿಟ್ಟು ಜಾಸ್ತಿ ಇದೆ. ಇವೆರಡನ್ನು ರಿಮೂವ್ ಮಾಡಿದ್ರೆ ಬರೀ 1,500 ರೂಪಾಯಿ ಆಗುತ್ತೆ ಉಳಿದಿದ್ದೆಲ್ಲ ಗ್ಯಾಜೆಟ್ಗಳಿಗೆ. ಉಳಿದಿದ್ದೆಲ್ಲ ಅಷ್ಟೊಂದು ಕಾಸ್ಟ್ ಇಲ್ಲ. ಇದು ನಿಮ್ಗೇನೊಂದು 260 ಎಷ್ಟೋ ಇರಬೇಕು ನಂಗೆ ಅನ್ನಿಸ್ತು. 220, 230 ಇರಬೇಕು. ಇದೊಂದು ಸ್ವಲ್ಪ ಕಾಸ್ಟ್ ಇದೆ. ಬಿಟ್ಟರೆ ಆಲ್ಮೋಸ್ಟ್ ಉಳಿದ ಗ್ಯಾಜೆಟ್ಗಳೆಲ್ಲ ತುಂಬ ಕಡಿಮೆ ಇದಾವೆ ಆಯಿತಾ. ಸೊ ಈ ವೆಬ್ಸೈಟಲ್ಲಿ ನಾನು 2ನೇ ಸಲ ಆರ್ಡ್ರ್ ಮಾಡ್ತಾ ಇರೋದು. ಮೊದಲನೇ ಸಲ ನಾನು ವೀಡಿಯೋ ಮಾಡಿದಾಗ ಹೇಳಿರಲಿಲ್ಲ ವೆಬ್ಸೈಟ್ ಹೆಸರನ್ನು, ಡಿಯೋಡ್ಯಾಪ್ ಅಂತ ಆಯಿತಾ. ಸೊ ಪ್ರಿಫರ್ ಮಾಡ್ಬೋದು, ಕಳಿಸ್ತಾ ಇದ್ದಾರೆ. ನಾನು ಫಸ್ಟ್ ಟೈಮ್ ನಂಬಿಕೆ ಇರಲಿಲ್ಲ ನಾನು ಆರ್ಡ್ರ್ ಮಾಡಿದಾಗ.
ಸೊ ಸೆಕೆಂಡ್ ಟೈಮು ಆರ್ಡ್ರ್ ಮಾಡಿದ್ದೀನಿ, ಬಂದಿದೆ. ಸೊ ನಂಗನ್ನಿಸ್ದಂಗೆ ಮೋಸ ಇಲ್ಲ ಅಂತ ನನಗೆ ಅನಿಸುತ್ತೆ. ಬಟ್ ಸ್ಟಿಲ್ ನಿಮ್ಮ ಒಂದು ರಿಸ್ಕ್ ನೀವು ತಲೆಹಿಡ್ಕೊಂಡು ಆರ್ಡ್ರ್ ಮಾಡಿ. ನಾನು ಗ್ಯಾರಂಟಿ ಕೊಡಲ್ಲ ಆಯಿತಾ, ಈ ಡಿಯೋಡಾಪ್ ಫುಲ್ ಸೇಫ್ ಅಂತ ನಾನು ಗ್ಯಾರಂಟಿ ಕೊಡಲ್ಲ. ನಿಮ್ಮ ರಿಸ್ಕ್ ಅಂತ ತಲೆಹಿಡ್ಕೊಂಡು ನೀವು ಆರ್ಡ್ರ್ ಮಾಡ್ಬೋದು. ಒಟ್ಟಿಗೆ ರೇಟ್ ಎಲ್ಲ ಕಡಿಮೆ ಇದೆ. ಸೊ ಇಷ್ಟು ಈ ಒಂದು ಡಿಯೋಡಾಪ್ನ ಬಗ್ಗೆ. ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ನಿಮ್ಗೆ ಯಾವ ಗ್ಯಾಜೆಟ್ ಇಷ್ಟ ಆಯಿತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.